ಕಾಂಗ್ರೆಸ್ ನಾಯಕರು ಭೂ ಒತ್ತುವರಿ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಅವರ ವಿರುದ್ಧ ಯಾಕೆ ಎಸ್ಐಟಿ ತನಿಖೆ ಮಾಡಿಲ್ಲ? ಸುದ್ದಿಗೋಷ್ಠಿಯಲ್ಲಿ ಸಾರಾ ಮಹೇಶ್ ನೇರ ಪ್ರಶ್ನೆ. ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವದ ಕದನ. ಕಾಂಗ್ರೆಸ್ ಬಿಜೆಪಿ ಪಕ್ಷಗಳಲ್ಲಿ ಅಧಿಕಾರಕ್ಕೆ ಕಸರತ್ತು. ಬಿಜೆಪಿಯಲ್ಲೂ ನಾಯಕತ್ವ ಬದಲಾವಣೆ ಚರ್ಚೆ. ಮೇ 29ರವರೆಗೆ ರಾಜ್ಯದಲ್ಲಿ ವರುಣನ ಆರ್ಭಟ. ಸಿಲಿಕಾನ್ ಸಿಟಿಯಲ್ಲಿ ಯೆಲ್ಲೋ ಅಲರ್ಟ್. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆ ಮುನ್ಸೂಚನೆ. ತುರುವೇಕೆರೆಯಲ್ಲಿ ನೀಲಗಿರಿ ಮರಗಳ ಮಾರಣ ಹೋಮ. ಕೋಟಿ ಕೋಟಿ ಮೌಲ್ಯದ ಅರಣ್ಯ ಭೂಮಿ ಲೂಟಿ. ಅಧಿಕಾರಿಗಳ ಮೌನಕ್ಕೆ ಭೋವಿ ಸಮಾಜ ಆಕ್ರೋಶ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರೈತರ ಪ್ರತಿಭಟನೆ. ಮೈಸೂರಿನಲ್ಲಿ ಕೃಷಿ ಇಲಾಖೆಗೆ ಅನ್ನದಾತರ ಮುತ್ತಿಗೆ. ಖಾಲಿ ಕ್ಯಾನ್ ಹಿಡಿದು ಸರ್ಕಾರದ ವಿರುದ್ಧ ರಣಕಹಳೆ. ರಾಜಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ಭೂಮಿಕಾ ಪೂಜಾರಿ. ಎಚ್.ಡಿ. ಕುಮಾರಸ್ವಾಮಿ ಕೇತಗನಹಳ್ಳಿಯ ತೋಟದ ವಿಚಾರದಲ್ಲಿ ಸರ್ಕಾರ ಎಸ್ಐಟಿ ಮ್ಯಾಪಿಂಗ್ ಮತ್ತು ತನಿಖೆಗೆ ಆದೇಶಿಸಿರುವುದು ಸಂಪೂರ್ಣವಾಗಿ ದ್ವೇಷ ರಾಜಕಾರಣದಿಂದ ಕೂಡಿದೆ ಅಂತ ಹೇಳಿ ಸಾರಾ ಮಹೇಶ್ ಆರೋಪವನ್ನ ಮಾಡಿದ್ದಾರೆ. ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ನಡೆಸಿ ಮಾತನಾಡಿದ ಅವರು, ಕುಮಾರಸ್ವಾಮಿ ಅವರು ಈ ಜಮೀನನ್ನ 40 ವರ್ಷಗಳ ಹಿಂದೆ ಖರೀದಿ ಮಾಡಿದ್ರು. ರಾಜ್ಯದ ಇತಿಹಾಸದಲ್ಲಿ ಅನೇಕ ರಾಜಕಾರಣಿಗಳು ಭೂ ಒತ್ತುವರಿ ಮಾಡಿರುವ ನೂರಾರು ಪ್ರಕರಣಗಳು ಇದ್ರೂ ಕೂಡ ಯಾವುದನ್ನ ಎಸ್ಐಟಿಗೆ ವಹಿಸಿಲ್ಲ. ಆದ್ರೆ ಕೇವಲ ದೇವೇಗೌಡರ ಕುಟುಂಬವನ್ನ ಗುರಿಯಾಗಿಸಿಕೊಂಡು ಉದ್ದೇಶಪೂರ್ವಕವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ನಾಯಕರು ಕೂಡ ಭೂ ಒತ್ತುವರಿ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು. ಅವರ ವಿರುದ್ಧ ಯಾಕೆ ಎಸ್ಐಟಿ ತನಿಖೆ ನಡೆಸ್ತಿಲ್ಲ ಅಂತ ಹೇಳಿ ಪ್ರಶ್ನಿಸಿದ ಸಾರಾ ಮಹೇಶ್, ರಾಜ್ಯದ ಆಡಳಿತಾರೂಢ ಪಕ್ಷದ ನಾಯಕರಿಗೆ ಈ ಬಗ್ಗೆ ಮಾತನಾಡಲು ನೈತಿಕ ಹಕ್ಕಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿನ ಬಗ್ಗೆ ಟೀಕೆ ಮಾಡ್ತಿರುವಂತಹ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟು ನೀಡಿರುವ ಅವರು, ರಾಜಕೀಯದಲ್ಲಿ ಸೋಲು ಗೆಲುವು ಸಹಜ. ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಪಡೆದ 5.5 ಲಕ್ಷ ಮತಗಳು ಯಾವುದೇ ಸಣ್ಣ ಸಾಧನೆಯಲ್ಲ. ಚುನಾವಣೆಯಲ್ಲಿ ಸೋತಿರುವ ಬಗ್ಗೆ ಟೀಕೆ ಮಾಡುವ ಕಾಂಗ್ರೆಸ್ ನಾಯಕರು ತಾವು ಯಾವತ್ತೂ ಸೋತೇ ಇಲ್ಲವೇ ಅಂತ ಹೇಳಿ ಮರುಪ್ರಶ್ನಿಸುವ ಮೂಲಕ ಸಾರಾ ಮಹೇಶ್ ಅವರು ಕಾಂಗ್ರೆಸ್ ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ನವ್ರಿಗೆ ಹೋಗ್ತಾ ಇರುವಂತ ಸೋರ್ಸ್ ಇದೊಂದೇ. ಕಾಂಗ್ರೆಸ್ ಲೀಡರ್ಶಿಪ್ ಚರ್ಚೆ ಮಾಡಕ್ ಕರೆದಿದ್ದಾರೋ, ಇಲ್ಲ ರಿನ್ಯೂವಲ್ಗೆ ತೂಕಕ್ಕೆ ಕರೆದಿದ್ದಾರೋ, ಅದು ಅವ್ರ ಪಾರ್ಟಿ ವಿಚಾರ. ನಮ್ಗೆ ನಮ್ಮ ಪಕ್ಷ ಸಂಘಟನೆ ಮಾಡೋದು ಅಷ್ಟೇ ನಮ್ ಕೆಲಸ. ಥ್ಯಾಂಕ್ ಯು. ಇಲ್ವೇ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ, ನಿಮ್ ಪ್ರಿಂಟ್ ಮೀಡಿಯಾದಲ್ಲೇ ಬೆಳಗಿನ ಸಂಜೆ ತನಕ ತೋರಿಸ್ತಾ ಇದ್ರಿ. ನಾವು ಅದ್ ನೋಡೇ ತಿಳ್ಕೊಂಡಿರೋದು ಸರ್, ನಾವು ಅದ್ ನೋಡೇ ತಿಳ್ಕೊಂಡಿರೋದು. ನೀವು ತೋರಿಸ್ತಿರಲ್ಲ, ಅದ್ ನೋಡೆ ರಿನ್ಯೂವಲ್ಗೆ ಏನೇನು ಅಂತೇಳಿ ಕರೆದಿರ್ಬೇಕು ಅಂತ ನಮ್ಮ ಭಾವನೆ. ಅದರಿಂದ ನಮ್ಮ ಮೈಸೂರು ಲೀಡರ್ಗಳಿಗೆ, ಕಾಂಗ್ರೆಸ್ ಲೀಡರ್ಗಳಿಗೆ ಅದ್ರ ಕಡೆ ಚರ್ಚೆ ಮಾಡಿ ಫಸ್ಟು, ಆಮೇಲೆ ನಮ್ಮ ಆನೆಗಡ್ಡೆ ಬಗ್ಗೆ ಮಾತಾಡೋದು. ಅದು ಇವತ್ತು ಇದು 40 ವರ್ಷಗಳ ಹಿಂದೆ ಅವರೊಂದು 50 ಎಕರೆನ 40 ವರ್ಷಗಳ ಹಿಂದೆ ಪರ್ಚೇಸ್ ಮಾಡಿದ್ದಾರೆ. ಅದಕ್ಕೆ ಸೇಲ್ ಹಿಡಿದಿದೆ. ಇದ್ಯಾರೋ ನಮ್ಮ ಪುಣ್ಯಾತ್ಮ 14 ಎಕರೆ ಅಂತ ಹೇಳ್ತಾರೆ. ನಾನು ನಿಮ್ಮ ಮೂಲಕ ಕಾಂಗ್ರೆಸ್ನವ್ರಿಗೆ ತಿಳಿಸಿದ್ದು, ಇಡೀ ಈ ರಾಜ್ಯದ ಇತಿಹಾಸದಲ್ಲಿ ಬಹಳಷ್ಟು ರಾಜಕಾರಣಿಗಳು ಒತ್ತುವರಿಯನ್ನ ಮಾಡಿರ್ತಕ್ಕಂಥ ಘಟನೆಗಳು ಆಗಾಗ ಚರ್ಚೆಗೆ ಬರ್ತಾ ಇರ್ತವೆ. ಒಂದೇ ಒಂದು ಪ್ರಕರಣ ಎಸ್ಐಟಿಗೆ ಕೊಟ್ಟಿರ್ತಕ್ಕಂಥದ್ದನ್ನ ನೀವು ನೋಡಿದ್ದೀರಾ? 40 ವರ್ಷ ಉಳಿತಿದ್ದಂತ ಜಮೀನನ್ನ ನೀವು ಎಸ್ಐಟಿಗೆ ಕೊಟ್ರಲ್ಲ, ಇದರ ಉದ್ದೇಶ ಏನು? ಇದು ದ್ವೇಷದ ರಾಜಕಾರಣ ತಾನೆ? ನೀವು ಉದ್ದೇಶಪೂರ್ವಕವಾಗಿ
ದೇವೇಗೌಡರ ಕುಟುಂಬನ, ಕುಮಾರಣ್ಣರವ್ರನ್ನ, ಅವರ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕಿಯನ್ನ ತರಬೇಕು ಅಂತಾನೆ ತಾನೆ ನೀವು SITಗೆ ಕೊಟ್ಟಿದ್ದು? ಕಾಂಗ್ರೆಸ್ನವ್ರೆ ಆಯ್ತು. ಎಷ್ಟು ಜನ ನಿಮ್ಮ ಲೀಡರ್ಗಳ ಮೇಲೆ ಭೂ ಒತ್ತುವರಿ ಆರೋಪ ಇದೆ, ಯಾಕೆ ಕೊಡ್ಲಿಲ್ಲ? ಇವತ್ತು ದೇವೇಗೌಡರು ಸಾಹೇಬರು 94 ವರ್ಷ, ಕುಮಾರಣ್ಣವರು ರಾಷ್ಟ್ರದ ಕೆಲಸವನ್ನು ಮಾಡ್ತಾ ಇದ್ದಾರೆ, ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಒಬ್ಬ ಯುವ ನಾಯಕರಾಗಿ ನಿಮ್ಮನ್ನ ಪ್ರಶ್ನೆ ಮಾಡಿದ್ಕೇನೆ ನೀವು ಇಷ್ಟೊಂದು ಬೇಸರ ಮಾಡ್ಕೊಂಡ್ರೆ ಯಾರು ಮಾತೇ ಆಡ್ಬೋದ? ಪಾಪ ನಿಮ್ಮ ಆಸೆ ಇದೆ, ರಾಜ್ಯದ ಜನ 139 ಸೀಟ್ ಕೊಟ್ಟಿದ್ದಾರೆ, ಅದು ನಿಮ್ಮ ಪಕ್ಷದ ವಿಚಾರ, ನಾವೇನಾದ್ರೂ ಚರ್ಚೆ ಮಾಡೋಣ. ನಿಮ್ಮವ್ರಿಗೂ ಹೇಳಿ, ಈಗ ಯಾರು ಮಾತಾಡ್ತಾ ಇದ್ದೀರಿ, ನಿಖಿಲ್ ಅವ್ರು ಮಂಡ್ಯದಲ್ಲಿ 5.5 ಲಕ್ಷ ಓಟ್ ತಗೊಂಡವ್ರಲ್ಲ, ಅಷ್ಟು ಓಟ್ ನೀವು ಯಾರು ತಗೊಂಡೇ ಇಲ್ಲ. ನೀವು ಯಾವ ಚುನಾವಣೆಯಲ್ಲೂ MLA ಇರ್ಬೋದು, ಮಂತ್ರಿ ಇರ್ಬೋದು, ಬೇರೆ ಬೇರೆ ಸ್ಥಾನಗಳನ್ನ ನೀವು ಅಲಂಕರಿಸಿರ್ಬೋದು. ಮತದಾರರ ಮಾತನ್ನ 5.5 ಲಕ್ಷನ ನೀವು ಯಾರು ತಗೊಂಡೇ ಇಲ್ಲ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತಾದ ಚರ್ಚೆಗಳು ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ ಅವರ ಅಧಿಕಾರಾವಧಿ ನವೆಂಬರ್ಗೆ ಅಂತ್ಯಗೊಳ್ಳುವ ಹಿನ್ನೆಲೆಯಲ್ಲಿ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಮೂಡಿದೆ. ಮುಂಬರುವಂತಹ ದಿನಗಳಲ್ಲಿ ಪಕ್ಷದ ಸಂಘಟನೆ ಹಾಗೂ ಲೋಕಸಭಾ ಚುನಾವಣೆ ನಂತರದ ರಾಜಕೀಯ ತಂತ್ರಗಾರಿಕೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಹೈಕಮಾಂಡ್ ಮಹತ್ವದ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಶಿವಪ್ರಕಾಶ್ ನೇತೃತ್ವದಲ್ಲಿ ಈಗಾಗಲೇ ಪ್ರಮುಖ ನಾಯಕರ ಜೊತೆ ಸರಣಿ ಚರ್ಚೆಗಳು ನಡೆದಿದ್ದು, ಪಕ್ಷದ ಆಂತರಿಕ ವಾತಾವರಣದ ಬಗ್ಗೆ ಹೈಕಮಾಂಡ್ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಈ ಬದಲಾವಣೆಯ ಚರ್ಚೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಹಿರಿಯ ನಾಯಕ ವಿ ಸೋಮಣ್ಣ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಜಗದೀಶ್ ಶೆಟ್ಟಿ ಅವರ ಹೆಸರುಗಳು ನಾಯಕತ್ವದ ರೇಸ್ನಲ್ಲಿ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ವಿಜಯೇಂದ್ರ ಅವರು ತಮ್ಮ ಸ್ಥಾನದಲ್ಲಿ ಮುಂದುವರಿಯುತ್ತಾರೋ ಅಥವಾ ಹೈಕಮಾಂಡ್ ಹೊಸ ನಾಯಕನಿಗೆ ಮಣೆ ಹಾಕುತ್ತದೆಯೋ ಎಂಬುದು ಇದೀಗ ರಾಜಕೀಯ ವಲಯದ ಅತಿದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವಂತಹ ವಾತಾವರಣದ ಬದಲಾವಣೆ ಮತ್ತು ಚಂಡಮಾರುತದಂತಹ ಹವಾಮಾನ ವ್ಯವಸ್ಥೆಯ ಪ್ರಭಾವದಿಂದಾಗಿ ರಾಜ್ಯಾದ್ಯಂತ ಮೇ 29ರವರೆಗೆ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಹವಾಮಾನ ವೈಪರೀತ್ಯವು ಬೆಂಗಳೂರು ಸೇರಿದಂತೆ ದಕ್ಷಿಣ ಮತ್ತು ಉತ್ತರ ಒಳನಾಡಿನ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗಲು ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಇನ್ನು ಹವಾಮಾನ ಇಲಾಖೆಯ ಅಧಿಕೃತ ವರದಿಯ ಪ್ರಕಾರ ಇಡೀ ವಾರ ನಗರದಾದ್ಯಂತ ಮೋಡ ಕವಿದ ವಾತಾವರಣ ಇರಲಿದ್ದು, ಗುಡುಗು ಮತ್ತು ಮಿಂಚಿನ ಸಹಿತ ಹಗುರದಿಂದ ಮಾಧ್ಯಮ ಪ್ರಮಾಣದ ಮಳೆಯಾಗಲಿದೆ. ವಿಶೇಷವಾಗಿ ಸಂಜೆ ಮತ್ತು ರಾತ್ರಿಯ ವೇಳೆಯಲ್ಲಿ ಮಳೆಯ ಆರ್ಭಟ ಹೆಚ್ಚಾಗುವ ಸಾಧ್ಯತೆಗಳಿದ್ದು, ಇದರೊಂದಿಗೆ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಎಚ್ಚರಿಕೆಯನ್ನ ನೀಡಲಾಗಿದೆ. ಈ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಹಳದಿ ಎಚ್ಚರಿಕೆ ಅಥವಾ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿ ಅರಣ್ಯ ಮಾಫಿಯಾದ ಅಟ್ಟಹಾಸ ಮಿತಿ ಮೀರಿದ್ದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅರಣ್ಯ ಭೂಮಿ ಲೂಟಿಯಾಗ್ತಾ ಇದೆ.
ತುರುವೇಕೆರೆಯ ದೊಡ್ಡ ಬೀರನ ಕೆರೆಯಲ್ಲಿ ನಡೆಯುತ್ತಿರುವಂತಹ ಮರಗಳ ಮಾರಣ ಹೋಮದಲ್ಲಿ ರಾತ್ರೋರಾತ್ರಿ ನೂರಾರು ನೀಲಗಿರಿ ಮರಗಳನ್ನು ಬುಡ ಸಮೇತ ದರಾಶಾಹಿ ಮಾಡಲಾಗಿದೆ. ನಿರ್ದಿಷ್ಟವಾಗಿ ಸರ್ವೆ ನಂಬರ್ 108ರಲ್ಲಿ ನಡೆಯುತ್ತಿರುವಂತಹ ಈ ಅರಣ್ಯ ಕೊಳ್ಳಿಯ ಹಿಂದೆ ಪ್ರಭಾವಿಗಳ ಕೈವಾಡವಿದ್ದು ಅವರ ಶ್ರೀರಕ್ಷೆಯಲ್ಲಿ ದಂಧೆಕೋರರು ಈ ಕೃತ್ಯ ಎಸಗ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಕೂಡ ಕೇಳಿ ಬಂದಿದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇರೋದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದ್ದು ಇಲಾಖೆಯ ಅಧಿಕಾರಿಗಳ ಕುಮ್ಮಕ್ಕಿನಿಂದಲೇ ಈ ಒತ್ತುವರಿ ನಡೀತಾ ಇದೆ ಅಂತ ಹೇಳಿ ಅನುಮಾನ ಮೂಡಿ ಬರ್ತಾ ಇದೆ. ಬಡವರಿಗೆ ಒಂದು ಕಾನೂನು, ಬಲಾಢ್ಯರಿಗೆ ಮತ್ತೊಂದು ನ್ಯಾಯ ಎಂಬಂತಾಗಿರುವ ಈ ಪರಿಸ್ಥಿತಿಯ ವಿರುದ್ಧ ಬೋವಿ ಸಮಾಜದ ಅಧ್ಯಕ್ಷ ಮಹಾಲಿಂಗಯ್ಯ ಅವರು ಆಡಳಿತ ಯಂತ್ರದ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ತುರುವೇಕೆರೆ ತಾಲೂಕಿನ ದೊಡ್ಡಬಿರಿಗೆರೆ ಸರ್ವೆ ನಂಬರು 108. ಈ ಸರ್ವೆ ನಂಬರಲ್ಲಿ ರಾತ್ರಿ ಗಿಡಕ್ಕೆತ್ತು ಭೂಮಿಯನ್ನು ವಶಪಡಿಸಿಕೊಳ್ಳಲು ರಾತ್ರಿ ಉಳ್ಳವರು ಜಮೀನನ್ನು ಮಾಡ್ಕೊತಾ ಇದ್ದಾರೆ. ಯಾರು ಬಡವರು ಬಗ್ಗರು ಮಾಡ್ಕೊತಾ ಇಲ್ಲ. ಅಟ್ಲೀಸ್ಟು ಒಂದು ಸೊಡ್ಡು ಹಾಕ್ಕೊಂಡಿದ್ರು ಸಹ ಕಿತ್ತು ಬಿಸಾಕ್ತಾರೆ. ಅಂಥದ್ರಲ್ಲಿ ಈ 3 ಎಕರೆ 4 ಎಕರೆ ಜಮೀನನ್ನು ಮೊದಲಾಲಿ ಈಗ ಒಂದು 2 ತಿಂಗಳು 3 ತಿಂಗಳ ಮೇಲ್ಗಡೆ ಮಾಡಿದ್ರು. ಅಲ್ಲೂ ಒಂದು 40-50 ಮರ ಕಿತ್ತಾಕಿ ಎಲ್ಲ ಹಾಳು ಮಾಡಿ ಜಮೀನು ಮಾಡ್ಕೊಳ್ಳೋಕ್ಕೆ ಅಂತ ಮಾಡ್ಕೊಂಡ್ರು. ಇವಾಗಲೂ ಅಲ್ಲೇ ಇಲ್ಲಿ ಮರಗಳೆಲ್ಲ ಕಿತ್ತು ಬೇರುಗಳೆಲ್ಲ ಕಿತ್ತಾಕಿ ಈಗಲೂ ಸಹ ಮಾಡ್ಕೊತಾ ಇದ್ದಾರೆ. ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ? ನಾಮಂಗಲ ತಾಲೂಕರಿದ್ದಾಗ ಅಚ್ಚುಕಟ್ಟಾಗಿ ನೋಡ್ಕೊತಾ ಇದ್ರು. ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ಆದಮೇಲೆ ಇಲಾಖೆ ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇಲ್ಲ. ಸರಿಯಾದ ರೀತಿ ಕೆಲಸ ನಿರ್ವಹಿಸ್ತಿಲ್ಲ ಅಂತ ಅಂದರೆ ಇಲಾಖೆಯವರು ಶಾಮೀಲಾಗಿರ್ಬೋದು. ಇದಕ್ಕೆ ಇಲ್ಲದವರೆ ಅವ್ರು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ರು. ಅವರು ಕರೆಕ್ಟಾಗಿದ್ದರೆ ಇವ್ರು ಯಾರು ಬಂದು ಜಮೀನನ್ನು ಒತ್ತುವರಿ ಮಾಡೋಕ್ಕೆ ಬರ್ತಿರಲಿಲ್ಲ. ಸರ್ವೆ ನಂಬರ್ ಇರೋದ್ರಿಂದ, ಇದು ಫಾರೆಸ್ಟ್ ಅರಣ್ಯ ಇಲಾಖೆ ಇರೋದ್ರಿಂದ ಯಾರೂ ಬರ್ತಿರಲಿಲ್ಲ. ಅದೇ ನಾಮಂಗಲದವ್ರು ನೋಡ್ಕೊತಿದ್ರು, ಒಬ್ಬರಾರ ಬರ್ತಿರಲಿಲ್ಲ. ಇಲಾಖೆಯವ್ರು ಏನು ಮಾಡ್ತಿದ್ರು ದಯಮಾಡಿ ಗೊತ್ತಿಲ್ಲ, ಇದನ್ನು ರಕ್ಷಿಸಿ ಮುಂದಿನ ಪೀಳಿಗೆಗೆ ಇದು ಉಳ್ಕೋಬೇಕು, ಸಾರ್ವಜನಿಕವಾಗಿ ಉಳ್ಕೋಬೇಕಾಗಿರೋ ಜಾಗ ಇದು, ದಯಮಾಡಿ ಉಳಿಸಿ. ನಾನು ಈ ಉಳಿಸ್ಲಿಲ್ಲ ಅಂದರೆ DC ಆಫೀಸ್ ಮುಂದೆ ಶಾಮಿಯಾನೆ ಹಾಕಿ ಸ್ಟ್ರೈಕ್ ಮಾಡೋದಂತೂ ಶತಸಿದ್ಧ. ಇದು ಸೇರಿ 2 ಬಾರಿ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀವಿ. ದಯಮಾಡಿ ಇಲಾಖೆಯವ್ರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ. ಯಾರು ಮಾಡಿದಾರೋ ತಪ್ಪು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ವಿವಿಧ ಬೇಡಿಕೆಗೆ ಆಗ್ರಹಿಸಿ ರೈತರು ಮೈಸೂರಿನ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಕಚೇರಿ ಮುಂದೆ ಜಮಾಯಿಸಿದ್ದು, ರೈತರು ತಮ್ಮ ಕೈಯಲ್ಲಿ ಖಾಲಿ ಕ್ಯಾನ್ಗಳನ್ನು ಹಿಡಿದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು. ಪ್ರಮುಖವಾಗಿ ರೈತರಿಗೆ FID ಇದ್ರೆ ಮಾತ್ರ ರಸಗೊಬ್ಬರ ನೀಡುತ್ತೇವೆ ಅಂತ ಹೇಳಿ ಸರ್ಕಾರದ ಕಡ್ಡಾಯ ನಿಯಮವನ್ನ ರದ್ದುಗೊಳಿಸಬೇಕಂತ ಹೇಳಿ ಒತ್ತಾಯಿಸಿರುವ ಪ್ರತಿಭಟನಾಕಾರರು ತಕ್ಷಣವೇ ರಾಜ್ಯದಲ್ಲಿ ಅಗತ್ಯವಿರುವಷ್ಟು ರಸಗೊಬ್ಬರವನ್ನ ಸೂಕ್ತವಾಗಿ ಪೂರೈಕೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಇದರ ಜೊತೆಗೆ ಪೆಟ್ರೋಲ್ ಬಂಕ್ಗಳಲ್ಲಿ ಕ್ಯಾನ್ಗಳಿಗೆ ಡೀಸೆಲ್ ನೀಡುವ ವ್ಯವಸ್ಥೆಯನ್ನ ಮತ್ತೆ ಜಾರಿಗೆ ತರಬೇಕು ಅಂತ ಹೇಳಿ ರೈತರು ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ. ಸರ್ಕಾರ ರೈತರಿಗೆ ರಸಗೊಬ್ಬರ ಕೊಡುವಲ್ಲಿ ತೊಂದರೆ ಕೊಡುತ್ತಿರುವ ರಾಜ್ಯ ಕೇಂದ್ರ ಸರ್ಕಾರಕ್ಕೆ, ನೀತಿಗೆಟ್ಟ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ಸರ್ಕಾರವಂತೆ ಸರ್ಕಾರ ರದ್ದು ಮಾಡಿ. ರಾಜ್ಯಾದ್ಯಂತ ಕೃಷಿ ರಸಗೊಬ್ಬರವನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ FIDಯನ್ನು ಕೊಟ್ಟರೆ ಮಾತ್ರ ಇವತ್ತು ರಾಜ್ಯದಲ್ಲಿ ರಸಗೊಬ್ಬರವನ್ನು ಕೊಡ್ತಕ್ಕಂಥ ಯೋಜನೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಇವತ್ತು ಸಾಂಕೇತಿಕವಾಗಿ ರಸಗೊಬ್ಬರ ಖರೀದಿಗೆ FIDಯನ್ನು ತಾತ್ಕಾಲಿಕವಾಗಿ ಎಲ್ಲ ಸಂಪೂರ್ಣವಾಗಿ ಕೈ ಬಿಡಬೇಕು ಅಂತೇಳಿ ನಮ್ಮ ಒತ್ತಾಯ. ಯಾಕೆ ಅಂತ ಹೇಳಿದ್ರೆ ಸಾಗುವಳಿ ಚೀಟಿ ಮಾಡ್ತಕ್ಕಂಥವ್ರಿಗೆ ಖಾತೆ ಇಲ್ಲ. ರಾಜ್ಯದಲ್ಲಿ ಸುಮಾರು 20% ಜನಕ್ಕೆ ಇನ್ನೂ ಪೌತಿ ಖಾತೆನೇ ಆಗಿಲ್ಲ. ಮತ್ತು ಸಾಗುವಳಿ ಗುತ್ತಿಗೆ ಮಾಡ್ತಕ್ಕಂಥವ್ರಿಗೆ ರಸಗೊಬ್ಬರ ಸಿಗ್ತಾ ಇಲ್ಲ. ಸಂಪೂರ್ಣವಾಗಿ ಕೃಷಿಯನ್ನು ಹೊರಗಡೆ ಇರ್ತಕ್ಕಂಥ ಕೆಲಸವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಂಡವಾಳಶಾಹಿಗಳು ಮತ್ತು ಕಾರ್ಪೊರೇಟ್ ಗುಲಾಮಗಿರಿಗೆ ಕೊಡಲಿಕ್ಕೋಸ್ಕರವಾಗಿ ರೈತರನ್ನು ಹಂತವಾಗಿ ಹೊರಗಡೆ ಇಡಲಿಕ್ಕೆ ಈ ಒಂದು ಯೋಜನೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೂಪಿಸ್ತಾ ಇದೆ. ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಕೂಡ FID ಆಧಾರದ ಮೇಲೆ ರಸಗೊಬ್ಬರ ಕೊಡ್ತಕ್ಕಂಥ ನಿರ್ಧಾರ ಮುಂದಿನ ದಿನಗಳಲ್ಲಿ ಆಗಬಾರ್ದು. ಮುಂದೆ ಮಳೆ ವ್ಯವಸಾಯ ಮಾಡ್ತಕ್ಕಂಥವರು, ನೀರಾವರಿ ಭತ್ತ, ಕಬ್ಬು, ರಾಗಿ, ಜೋಳ ಬೆಳೀತಕ್ಕಂಥ ರೈತರಿಗೆ ಸಾಕಷ್ಟು ಮಟ್ಟದಲ್ಲಿ ಗೊಬ್ಬರ ಪೂರೈಕೆ ಆಗಬೇಕಾಗಿದೆ. ರಾಷ್ಟ್ರದಲ್ಲಿ ಸುಮಾರು 2 ಲಕ್ಷ ಮೆಟ್ರಿಕ್ ಟನ್ಗಿಂತ ಹೆಚ್ಚು ಯೂರಿಯಾ ಬೇಕಾಗಿದೆ. ಇವತ್ತು 50% ಮಾತ್ರ ಮಧ್ಯಪ್ರಾಚ್ಯದ ಯುದ್ಧದ
ಕಾರ್ಮೋಡದಿಂದ ತೊಂದರೆಯಾಗಿದೆ ಅಂತೇಳಿ ಸರ್ಕಾರಗಳು ಒಪ್ಕೋತಾ ಇದ್ದಾವೆ. ಅಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತನ್ನ ರಸಗೊಬ್ಬರ ಪೂರೈಕೆ ಮಾಡ್ತಕ್ಕಂಥದ್ದಲ್ಲಿ ವಿಫಲರಾಗಿ ಈ ರೀತಿ ತಂತ್ರಜ್ಞಾನವನ್ನು ತಂದು ಕೃಷಿಗೆ ಅಡೆತಡೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಮತ್ತು ಸಿದ್ದರಾಮಯ್ಯ, ಈ ರಾಜ್ಯದ ಕೃಷಿ ಸಚಿವರಲ್ಲ, ಈ ರಾಜ್ಯದಲ್ಲಿರ್ತಕ್ಕಂಥವ್ರು ನುಸಿ ಸಚಿವರು, ಕೃಷಿಯನ್ನು ನಾಶ ಮಾಡ್ತಕ್ಕಂಥ ಸಚಿವ ಇದ್ದಾನೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಚೆಲುವನಾರಾಯಣ ಸ್ವಾಮಿ ಅಂತಕ್ಕಂಥ ಕೃಷಿ ಸಚಿವ ನುಸಿ ಮಾಡಲಿಕ್ಕೆ ಹೊಡಿತಾನೆ ಕೃಷಿನೀಗ. ಇಂಥ ಅವಿವೇಕಿಗಳು ರಾಜಕಾರಣದ ಬಗ್ಗೆ ಮಾತಾಡ್ತಾರೆ, ತಮ್ಮ ತೆವಲ್ಗೆ ಮಾತಾಡ್ತಾರೆ. ರೈತರಿಗೆ, ಕೃಷಿ ಮಾಡ್ತಕ್ಕಂಥ ರೈತರಿಗೆ ಪೆಟ್ರೋಲ್ ಪಂಪ್ಗಳಲ್ಲಿ ಡೀಸೆಲ್ನ ಕ್ಯಾನ್ಗಳಿಗೆ ಆಗ್ತಾ ಇಲ್ಲ. ನನ್ನ ಬ್ರಷ್ ಕಟ್ಟರು, ನನ್ನ ಟಿಲ್ಲರು, ನನ್ನ ಟ್ಯಾಕ್ಟ್ರು ಎಲ್ಲನೂ ಪ್ರತಿದಿನ ಬಂಕ್ಗಳಿಗೆ ತಂದು ಡೀಸೆಲ್ ಖರೀದಿ ಮಾಡೋಕ್ಕಾಗ್ತದಾ? ಯಾರೋ ಒಬ್ಬರಿಗೆ ಸಮಸ್ಯೆ ಆಗ್ತು ಅಂತೇಳಿ ಪೆಟ್ರೋಲ್ ಬಂಕ್ ಮಾಲೀಕರುಗಳು ಸಂಪೂರ್ಣವಾಗಿ ಕ್ಯಾನ್ಗಳಿಗೆ ಡೀಸೆಲ್ ಕೊಡ್ತಕ್ಕಂಥದ್ದನ್ನು ನಿಷೇಧ ಮಾಡಿದ್ದಾರೆ. ಇದು ತಕ್ಷಣ ನಿಲ್ಲಬೇಕು. ಯಥಾಸ್ಥಿತಿ ಏನಿತ್ತು ಆ ರೀತಿ ಮುಂದುವರಿಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಕೃಷಿ ಯಂತ್ರೋಪಕರಣಗಳೇ ಬೇಕಾದಂಥ ಡೀಸೆಲ್ ಸಿಗದೇನೆ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಇದನ್ನು ಸಂಬಂಧಪಟ್ಟಂಥ ಕೃಷಿ ಸಚಿವರು, ಜಿಲ್ಲಾ ಮಂತ್ರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಕೂತು ಸಭೆ ಮಾಡಿ ಇಂಥ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿತ್ತು. ಇವ್ರು ಯಾರು ಕೂಡ ಆ ಬಗ್ಗೆ ಸಮಸ್ಯೆನೇ ಇಲ್ವಾಗಾದ್ರೆ. ಈ ಸಮಸ್ಯೆ ಇರೋದ್ರಿಂದ ನಾವು ಬಂದಿರೋದಿಲ್ಗೆ. ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮೊನ್ನೆ ಹೇಳ್ತಾ ಇದ್ರು ನರೇಂದ್ರ ಮೋದಿಯವರು, ರಾಜ್ಯ ಸರ್ಕಾರ ಸಚಿವರು ಹೇಳ್ತಿದ್ರು, ಮನುಷ್ಯನ ಮೂತ್ರದಿಂದ ಯೂರಿಯಾ ತಯಾರು ಮಾಡ್ಕೊಡ್ತೀವಿ ಅಂತೇಳಿ. ನಾವು ನಮ್ಮ ಮೂತ್ರವನ್ನು ಮಾಡಿ ಬೆಳೆ ಬೆಳೆಯೋಕ್ಕಾಗುತ್ತೇನ್ರಿ ಮೋದಿಯವರೇ, ಸಿದ್ದರಾಮಯ್ಯನವರೇ, ಚೆಲುವನಾರಾಯಣ ಸ್ವಾಮಿ? ನಮಗೆ ಯೂರಿಯಾ ಬೇಕು, DAP ಬೇಕು, ರಸಗೊಬ್ಬರವನ್ನು ಏನು ಯಥಾಸ್ಥಿತಿನಲ್ಲಿ ಕೊಡ್ತಕ್ಕಂಥದ್ದಾಗಬೇಕು. ಮನಸ್ಸನ್ನ ಉಚ್ಚೆ ಓದು ಬೆಳೆದು ನಿಮ್ಗೆ ಆಹಾರ ಪೂರೈಕೆ ಮಾಡೋಕ್ಕಾಗ್ತದಾ? ಟಿ ನರಸೀಪುರದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ವಿರೋಧಿಸಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನರಸೀಪುರದ ವಿದ್ಯೋದಯ ಕಾಲೇಜ್ ವೃತ್ತದಲ್ಲಿ ಜಮಾಯಿಸಿದಂತಹ ಪ್ರತಿಭಟನಾಕಾರರು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಪರೀಕ್ಷಾ ಪತ್ರಿಕೆ ಸೋರಿಕೆಯಾಗಿರುವುದು ಕೇವಲ ಅಕ್ರಮವಲ್ಲ, ಇದು ದೇಶದ ಯುವಕರು ಮತ್ತು ವಿದ್ಯಾರ್ಥಿಗಳ ಕನಸಿಗೆ ಮಾಡಿದ ದ್ರೋಹ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಇನ್ನು ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಎಲ್ಲಾ ತಪ್ಪಿತಸ್ಥರನ್ನ ಕೂಡಲೇ ಗುರುತಿಸಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಪರೀಕ್ಷಾ ವ್ಯವಸ್ಥೆಯಲ್ಲಿನ ಲೋಪದೋಷಗಳನ್ನು ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಆಗ್ರಹಿಸಿದರು. ವಿದ್ಯಾರ್ಥಿಗಳ ಭವಿಷ್ಯದ ಚೆಲ್ಲಾಟ ಮಾಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ. ಏನಿವತ್ತು ನರಸೀಪುರದಲ್ಲಿ ಸ್ಟ್ರೈಕ್ಗೆ ಕರೆ ಕೊಟ್ಟಿದ್ದಾರೆ, ಇದರ ಮೂಲ ಉದ್ದೇಶ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ. 22 ಲಕ್ಷ ವಿದ್ಯಾರ್ಥಿಗಳು ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಿರೋ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಎಲ್ಲ ತಾಲೂಕುಗಳಲ್ಲೂ ಸಾಮೂಹಿಕವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಅದರಂತೆ ಈಗ 2 ದಿನದಿಂದ ನಂಜನಗೂಡಲ್ಲಿ ನಡೆದಿತ್ತು, ಮೈಸೂರಲ್ಲಿ ನಡೆದಿತ್ತು, ಇವತ್ತು ನರಸೀಪುರದಲ್ಲಿ ನಡೀತಿದೆ, ನಾಳೆ ಪಿರಿಯಾಪಟ್ಟಣ, ನಾಳಿದ್ದು ವರ್ಣಾ ಕ್ಷೇತ್ರದಲ್ಲಿ ಸ್ಟ್ರೈಕ್ಗಳು ನಡೀತಿದೆ. ಇದರ ಮೂಲ ಉದ್ದೇಶ ನಾವೇನು ಸುಮ್ಮನೆ ಇಲ್ಲಿ ಬಂದು ರಸ್ತೆ ತಡೆ ನಡೆಸಿ ಹೋಗೋದಕ್ಕೆಲ್ಲ ನಾವು ಬಂದಿರೋದು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋಕ್ಕೆ. ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕಾದ ಧರ್ಮೇಂದ್ರ ಪ್ರಧಾನ್ ಅವರು, ಕೇಂದ್ರ ಮಂತ್ರಿಗಳು, ಇಲ್ಲಿ ತನಕ ಒಂದು ಪ್ರೆಸ್ ಮೀಟ್ ಮಾಡಿ ಏನಾಯಿತು ಅಂತ ಹೇಳ್ತಿಲ್ಲ. ಇದು ನೈತಿಕ ಹೊಣೆ ಹೊರವ್ರು ಯಾರು? ಮೋದಿ ಅವರು ಇವತ್ತು ಗಂಟೆ ಒಂದು ದಿನ ಪ್ರೆಸ್ಗೆ ಬಂದಿದ್ದಾರೆ, ಇವತ್ತು ಒಂದಿನ ಪ್ರೆಸ್ಗೆ ಬಂದು ಮಾತಾಡಬೇಕಾಗಿರೋದು ಅವ್ರ ಕರ್ತವ್ಯ. ಅವರು ಮಾತಾಡ್ತಾ ಇಲ್ಲ. ವಿರುದ್ಧ ನಾವು ಧ್ವನಿ ಎತ್ತಿದ್ದೀವಿ. ಇದು ಹಿಂಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಿ ಕೇಂದ್ರದ ಸರ್ಕಾರ ಡೆಲ್ಲಿಗೆ ಹೋಗಿ ಕೇಂದ್ರಕ್ಕೆ ನಾವು ಮುತ್ತಿಗೆ ಹಾಕಬೇಕಾದಂಥ ಕೆಲಸನ ಮಾಡ್ತೀವಿ ಯೂತ್ ಕಾಂಗ್ರೆಸ್ನಿಂದ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಏನು ಸತತವಾಗಿ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಇವ್ರಿಗೆ ಹೇಳೋರು ಕೇಳೋರು ಇಲ್ದಂಗೆ ಆಗ್ಬಿಟ್ಟವ್ರೆ. ಇವ್ರು ಯಾರು ಹೇಳೋರು ಕೇಳೋರು, ಇವ್ರು ಮಾಡಿದ್ದೆ ಆಟ, ಇವ್ರು ಆಡಿದ್ದೆ ಆಟ. ಇವ್ರು ಏನು ಮಾಡ್ತಾರೆ ಅಂತ ಜನಗಳು ನೋಡ್ಕೊಂಡು ತುಗ್ಲಾಕ್ ಸರ್ಕಾರ ಗೊತ್ತಲ್ವಾ? ಹಿಟ್ಲರ್ ಥರ ಇವ್ರೇನು ಮಾಡ್ತಾರೆ ಅಂತ ನಾವು ಜನಗಳು ಒಪ್ಕೊಂಡು ಮನೇಲಿ ಇರಬೇಕು. ಪ್ರಶ್ನೆ ಮಾಡಿದ್ರೆ ನಾವು ಸರಿ ಇಲ್ಲ, ಯೂತ್ ಕಾಂಗ್ರೆಸ್ನವ್ರು ಸರಿ ಇಲ್ಲ. ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ದಯವಿಟ್ಟು ಜನಗಳಿಗೆ ನ್ಯಾಯ ಕೊಡಿ ಸ್ವಾಮಿ. ದಯವಿಟ್ಟು ಮೋದಿಯವರೇ ನಿಮ್ಮ ಕೈ ಮುಗಿತೀನಿ. ನಾವು ಇಲ್ಲಿ ಬಂದಿರೋದು ನಿಮಗೆ ರಿಕ್ವೆಸ್ಟ್ ಮಾಡೋಕ್ಕೆ. ದಯವಿಟ್ಟು ಜನಗಳಿಗೆ ನ್ಯಾಯ ಕೊಡ್ತೀವಿ. 22 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷಾ ಶುಲ್ಕ ಕಟ್ಟಿ ಬರ್ದಿದ್ರಲ್ಲ, ಅದನ್ನು ವಾಪಸ್ ಕೊಡ್ತೀವಿ ಅಂತ ನಾಚಿಕೆ ಆಗಲ್ವ ನಿಮ್ಗೆ ಹೇಳಕ್ಕೆ? ಅವ್ರಿಗೆ ನ್ಯಾಯ ಕೊಡಿ ಸ್ವಾಮಿ. ನೀವು ಬರ್ದಿರೋರಿಗೆ ಎಕ್ಸಾಮ್ಗೆ ನ್ಯಾಯ ಕೊಡಿ. ಈಗ ತಿರ್ಗಾ ಪರೀಕ್ಷೆ ಮಾಡ್ತೀವಿ. ನಮ್ಮ ರಾಜ್ಯ ಸರ್ಕಾರಕ್ಕೆ ವಹಿಸ್ಬಿಡಿ. ನಾವು ರಾಜ್ಯ ಸರ್ಕಾರ ಗಟ್ಟಿಯಾಗಿದ್ದೀವಿ, ನಾವು ಯಶಸ್ವಿಯಾಗಿ ಮಾಡ್ತೀವಿ. ನಾವೇ ನಡೆಸಿ ನಮ್ದು ಏನಿತ್ತು ಮುಂಚೆ CET ಟೈಪ್ ಮಾಡಿ ನಾವು ಮಾಡ್ತೀವಿ. ದಯವಿಟ್ಟು ಇದ್ರ ಮಾಡಬೇಕು ಅಂತೇಳಿ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ.
ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ್ದು ಡಿಕೆ ಶಿವಕುಮಾರ್ ಸಿಎಂ ಆಗೋ ಕಾಲ ಹತ್ತಿರ ಬರ್ತಾ ಇದೆ ಅಂತ ಹೇಳಿ ಶಾಸಕ ಶ್ರೀವತ್ಸ ತಿಳಿಸಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ ಎಂದು ಪಕ್ಷದ ಯಾವೊಬ್ಬ ನಾಯಕರು ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇಲ್ಲ. ಸಿದ್ದರಾಮಯ್ಯ ಅವರು ಹಿಂದಿನ ಅವಧಿಯಲ್ಲಿ ಕೆಲಸ ಮಾಡಿದ ರೀತಿಯಲ್ಲಿ ಈಗ ಕೆಲಸ ಮಾಡ್ತಾ ಇಲ್ಲ. ಕೇರಳ ಚುನಾವಣಾ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬದಲಾವಣೆಯ ನಿಲುವು ತೆಗೆದುಕೊಂಡಿರುವಂತೆ ಕಾಣ್ತಾ ಇದ್ದು ಸಿದ್ದರಾಮಯ್ಯ ಅವರು ಅಧಿಕಾರದಿಂದ ಕೆಳಗಿಳಿಯುವುದು ಖಚಿತ ಅಂತ ಹೇಳಿ ಭವಿಷ್ಯವನ್ನ ನುಡಿದಿದ್ದಾರೆ. ಇದರ ಜೊತೆಗೆ ಅಭಿವೃದ್ಧಿ ಯೋಜನೆಗಳ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಕಿಡಿಕಾಡಿರುವ ಅವರು ಬಿಡದಿ ಟೌನ್ಶಿಪ್ ಮತ್ತು ಮೈಸೂರಿನ ನಿಮಾನ್ಸ್ 2 ಯೋಜನೆಗಳಿಗೂ ಸರ್ಕಾರ ಭೂಮಿಯನ್ನ ಸರಿಯಾಗಿ ಆಯ್ಕೆ ಮಾಡಿಲ್ಲ ಅಂತ ಹೇಳಿ ಆಕ್ಷೇಪಿಸಿದ್ದಾರೆ. ರೈತರ ಕೃಷಿ ಭೂಮಿಯನ್ನ ಕಿತ್ತುಕೊಳ್ಳುವ ಇಂತಹ ಯೋಜನೆಗಳನ್ನ ರೈತರು ಒಪ್ಪಲು ಸಾಧ್ಯವಿಲ್ಲ ಮತ್ತು ಯಾವುದೇ ರೈತರು ತಮ್ಮ ಫಲವತ್ತಾದ ಜಮೀನನ್ನ ಬಿಟ್ಟುಕೊಡಲು ತಯಾರಿಲ್ಲ ಅಂತ ಹೇಳಿ ಹೇಳುವ ಮೂಲಕ ಸರ್ಕಾರದ ಅವೈಜ್ಞಾನಿಕ ಯೋಜನೆಗಳನ್ನ ಶಾಸಕ ಶ್ರೀವತ್ಸ ತೀವ್ರವಾಗಿ ವಿರೋಧ ಮಾಡಿದ್ದಾರೆ. ಇದು ತುಂಬ ದಿವಸದಿಂದ ಹೊಗೆ ಆಡ್ತಾನೆ ಇದೆ. ನನ್ನ ಪ್ರಕಾರ 2024 ಅಕ್ಟೋಬರಿಂದನೂ ಇದು ಹೊಗೆ ಆಡ್ತಾನೆ ಇದೆ. ಈಗ ಅದೊಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅವರ ಪಕ್ಷದ ಶಾಸಕರು, ಅವ್ರ ಪಕ್ಷದ ನೇತಾರರು ಯಾರೇ ಮಾತಾಡಿದ್ರು ಯಾರೂ ಇವರೇ ಇರ್ತಾರೆ ಅಂತ ಗಟ್ಟಿ ಧ್ವನಿಲಿ ಹೇಳ್ತಿಲ್ಲ. ಹೇಳ್ತಾ ಇದ್ದಂಥ ನಾಯಕರು ಕಳೆದ 1-1.5 ತಿಂಗಳಿಂದ ಮುಖ್ಯಮಂತ್ರಿಗಳ ಸ್ಥಾನ ಪಲಾಟ ಆದರೆ ಇಂಥವರಾಗಲಿ ಅಂತ ಹೇಳೋಕ್ಕೆ ಶುರು ಮಾಡ್ಯಾರ. ಅಂದರೆ ಎಲ್ಲೋ ಒಂದು ಕಡೆ ಅವರಿಗೆ ಇದರ ವಾಸನೆ ಹಿಡಿದಿದೆ ಅಂತ ಕಾಣುತ್ತೆ. ಹೈಕಮಾಂಡೂ ಎಲ್ಲ ಮಾಧ್ಯಮದ ರಿಪೋರ್ಟ್ಗಳ ಪ್ರಕಾರ ಸ್ವಲ್ಪ ಗಟ್ಟಿ ನಿಲುವನ್ನು ತೆಗೆದುಕೊಳ್ತಾ ಇದ್ದಾರೆ. ಕೇರಳ ರಿಸಲ್ಟ್ ಆದಮೇಲೆ ಒಂದಷ್ಟು ಬದಲಾವಣೆಗಳನ್ನ ನಿರೀಕ್ಷೆ ಮಾಡ್ತಿದ್ದಾರೆ ಕಾಂಗ್ರೆಸ್ಸು. ಅವರ ಇರುವ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆಗಳ ಬಗ್ಗೆನೂ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಹೋಗಿದೆ. ಅಲ್ಲ, ಭಾಳ ಹಿಂದೆನೇ ಆಗಬೇಕಾಗಿತ್ತು ಅಂತ. ಎಲ್ಲರೂ ಇದ್ದಿದ್ದು 2.5 ವರ್ಷ ಅಂತ. ಎಲ್ಲೋ ಒಂದು ಕಡೆ ನಮಗೆ ನಾವು ವಿಧಾನಸಭೆ ಒಳಗಿದ್ದಾಗ ಇನ್ನು 15 ದಿವಸಕ್ಕೆ ಆಗ್ಬಿಡುತ್ತೆ, 20 ದಿವಸಕ್ಕೆ ಆಗ್ಬಿಡುತ್ತೆ ಅಂತ. ಈಗ ಅಂತಿಮ ಹಂತಕ್ಕೆ ಬಂದಿದೆ. ಇದೆಲ್ಲ ನೋಡಿದ್ರೆ ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ಆಗೋದು ಹತ್ತಿರ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಆದರೆ ನಮ್ಮ ಕಡೆಯಿಂದ ನಾವು ಹೇಳ್ಬೋದು ಸಿದ್ದರಾಮಯ್ಯನವ್ರು ಇಳಿತಾರೆ ಅಂತ. ಯಾರಾದರೂ ಆಗಲಿ ಸಿದ್ದರಾಮಯ್ಯನವ್ರು ಇಳಿಸ್ತಾರೆ. ಮತ್ತು ನೋಡಿ, ನಿಮ್ಗೆ ಯಾವ ಪ್ರಕರಣದಲ್ಲೂ ಅಧಿಕಾರಿಗಳ ಮೇಲೆ ಹಿಡಿತಾ ಇಲ್ಲ. ಬೇಜಾರಾಗ್ತಿರೋದೇನು ಅಂದರೆ, ನೀವು ಇಷ್ಟು ಪ್ರಕರಣಗಳನ್ನು ನಾವು ಕೊಡ್ತೀವಲ್ಲ, ಒಂದೇ ಒಂದು ಪ್ರಕರಣದಲ್ಲೂ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಮುಂದಾಗ್ತಿಲ್ಲ ಅನ್ನೋದು ಭಾಳ ಬೇಸರದ ಸಂಗತಿ. ಇದನ್ನೇ BJP ಮಾಡಿಬಿಟ್ಟಿದ್ದಿದ್ರೆ ಇಟ್ಟೊತ್ತಿಗೆ ಅದು ಒಂದು ದೊಡ್ಡ ಸುದ್ದಿಯಾಗಿ ಅಧಿಕಾರಿಗಳ ವರ್ಗಕ್ಕೆ ಅವರು ಕಂಟ್ರೋಲ್ ಇಲ್ಲ ಅಂತ. ನಾನು ಮೊದಲನೇ ಬಾರಿಗೆ ನೋಡ್ತಾ ಇದ್ದೀನಿ, ಮೈಸೂರಿನಲ್ಲಿ 8,000 ಕೋಟಿಯ ಭೂ ಹಗರಣ ನಡೆದ ಮೇಲೆ ಒಂದೇ ಅಧಿಕಾರಿನ ಮುಟ್ಟೋದಕ್ಕೆ ಧೈರ್ಯ ಮಾಡಿಲ್ಲ ಅನ್ನಿಸ್ತಾ ಇದೆ. ಅವ್ರಿಗೂ ಇನ್ಯಾಕೆ ಏನೋ ಇಳಿತಾ ಇದ್ದೀನಿ ಅಂತ ಬಂದಿರ್ಬೋದು. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅನ್ನೋದಂತೂ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ವರ್ಣರಂಜಿತ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 2026ನೇ ಸಾಲಿನ ಪ್ರತಿಷ್ಠಿತ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ಸಾಲಿನಲ್ಲಿ ಕರ್ನಾಟಕದ 8 ಮಂದಿ ಸಾಧಕರು ಸೇರಿದಂತೆ ದೇಶದ ಒಟ್ಟು 66 ಮಂದಿ ಗಣ್ಯರು ಈ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇದರಲ್ಲಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಚಿನಕುರುಳಿ ಗ್ರಾಮದ ಖ್ಯಾತ ಪುಸ್ತಕ ಪ್ರೇಮಿ ಹಾಗೂ ಸಮಾಜ ಸೇವಕ ಅಂಕೇಗೌಡ ಅವರು ದೇಶದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನ ಸ್ವೀಕರಿಸಿದ್ರು. ಲಕ್ಷಾಂತರ ಪುಸ್ತಕಗಳನ್ನು ಸಂಗ್ರಹಿಸಿ ಪುಸ್ತಕ ಮನೆಯನ್ನ ನಿರ್ಮಿಸುವ ಮೂಲಕ ಅಂಕೇಗೌಡ ಅವರು ಜ್ಞಾನ ದಾಸೋಹಿಯಾಗಿದ್ದು ಓದಿನ ಸಂಸ್ಕೃತಿಯನ್ನ ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಸಲ್ಲಿಸಿರುವಂತಹ ಅವರ ಅಪ್ರತಿಮ ಸೇವೆಯನ್ನ ಭಾರತ ಸರ್ಕಾರ ಗುರುತು ಮಾಡಿದೆ. ಅವರ ಈ ನಿಸ್ವಾರ್ಥ ಸಾಧನೆಗೆ ರಾಷ್ಟ್ರಮಟ್ಟದ ಮನ್ನಣೆ ಸಿಕ್ಕಿರುವುದು ಮಂಡ್ಯ ಜಿಲ್ಲೆಯ ಕೀರ್ತಿಯನ್ನ ಹೆಚ್ಚು ಮಾಡಿದೆ. ಪ್ರಶಸ್ತಿ ಸ್ವೀಕರಿಸಿದ ಅಂಕೇಗೌಡರ ಈ ಸಾಧನೆಯು ಪುಸ್ತಕ ಓದುವ ಹವ್ಯಾಸವನ್ನ ಬೆಳೆಸಿಕೊಳ್ತಿರುವ ಯುವ ಪೀಳಿಗೆಗೆ ನಿಜಕ್ಕೂ ಪ್ರೇರಣಾದಾಯಕವಾಗಿದೆ.
ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ರಾಜ್ಯಧರ್ಮ ನ್ಯೂಸ್, ಇದು ಕನ್ನಡಿಗರ ಬೆನ್ನೆಲುಬು.